ಗೈಸ್, ನಾನು ನಿಮ್ಮ KS ಕನ್ನಡಿಗ. ಥ್ಯಾಂಕ್ ಯು ಗೈಸ್. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ಕೈಯಲ್ಲಿ ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಅನ್ಕೊಂತ ವೀಡಿಯೋ ಕಡೆ ಹೋಗೋಣ. ವೀಡಿಯೋ ಬಂದ್ಬಿಟ್ಟು ಗೋ ಸ್ಟೋರಿ ಗೈಸ್. ಇಂಥ ಕಾನ್ಸೆಪ್ಟ್ ಅಂದರೆ, ರೋಹಿತ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವ್ನು ಮಿಡಲ್ ಕ್ಲಾಸ್ ಬಾಯ್. ಅವನದು ಏನಂದರೆ ಲೈಫ್ ಸ್ಟೋರಿ. ಅವ್ನ ಲೈಫಲ್ಲಿ ಎಂತೆಂಥ ಇನ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ. ರೋಹಿತ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವ್ನು ಮಿಡಲ್ ಕ್ಲಾಸ್ ಬಾಯ್. ಅವ್ನು ಈಗ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟು ಈಗ ಜಾಬಿಗೆ ಕಾಲ್ ಫಾರ್ ಆಗೋ ಟೈಮ್ ಇರುತ್ತೆ. ಅವ್ನು ಮನೇಲಿ ಇರ್ತಾನೆ. ಜಾಬಿಗೆ ಕಾಲ್ ಫಾರ್ ಆಗುತ್ತೆ. ಎಲ್ಲಿಗೆ ಹೋಗಬೇಕು? ಮ್ಯಾಂಗ್ಳೂರಿಗೆ ಹೋಗಬೇಕು ಜಾಬಿಗೆ. ಮ್ಯಾಂಗ್ಳೂರಲ್ಲಿ ಕಾಲ್ ಫಾರ್ ಆದಾಗ ಅಪ್ಪಂಗೆ ಮತ್ತು ಅಮ್ಮಂಗೆ ಹೇಳ್ತಾನೆ, ಅಪ್ಪ ಅಮ್ಮ, ನನಗೀಗ ಮ್ಯಾಂಗ್ಳೂರಲ್ಲಿ ಜಾಬಿಗೆ ಕಾಲ್ ಫಾರ್ ಆಗಿದೆ, ದಯವಿಟ್ಟು ಕಳಿಸ್ಕೊಡಿ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತಾನೆ. ಆಮೇಲೆ ಎಂತ ಆಗುತ್ತೆ ಅಂದರೆ, ಅಪ್ಪ ಅಮ್ಮ ಒಪ್ಕೊತಾರೆ. ಆಮೇಲೆ ನೂರಾರು ಕನಸುಗಳನ್ನ ಇಟ್ಕೊಂಡು ಹೋಗ್ತಾನೆ ಬೆಂಗಳೂರಿಗೆ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಬೇಕು, ದುಡ್ಡು ಉಳಿಸ್ಬೇಕು ಅಂತ ಹೋಗ್ತಾನೆ. ಆಮೇಲೆ ಎಂತ ಆಗುತ್ತೆ ಅಂದರೆ, ಹೋಗಿ ಕಂಪ್ನಿಗೆ ಹೋಗ್ತಾನೆ, ಸೆಲೆಕ್ಷನ್ ಆಗುತ್ತೆ, ಸೆಲೆಕ್ಟ್ ಆಗ್ತಾನೆ, ಖುಷಿಯಾಗಿರ್ತಾನೆ. ಆಮೇಲೆ ಬರ್ತಾನೆ, ಎಲ್ಲ ಮುಗಿಸ್ಕೊಂಡು ಆಮೇಲೆ PG ಬರ್ತಾನೆ. ಸರ್, ನಾನೀಗ ಹೊಸ್ದಾಗಿ ಜಾಯ್ನ್ ಆಗಿದ್ದೀನಿ ಜಾಬಿಗೆ, ನನಗೊಂಚೂರು ಒಂದು ರೂಮ್ ಕೊಡ್ತೀರಾ ಸರ್ ಇರೋಕ್ಕೆ ಅಂತ PG ಓನರಿಗೆ ಹೇಳ್ತಾನೆ. ಆವಾಗ PG ಓನರ್ ಏನು ಹೇಳ್ತಾರೆ, ಇಲ್ಲ, ಈ ಸೀಸನ್ನು ಸಾಕಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲೋದ್ರೂ ನಿಮಗೆ ರೂಮ್ ಸಿಗೋಲ್ಲ, ಬೇಕಾದ್ರೆ ನನ್ನ ಫ್ರೆಂಡ್ ಇದೆ, ಬಾಡಿಗೆ ಮನೆ ಪಕ್ಕದಲ್ಲೇ ಇದೆ, ಬೇಕಾದ್ರೆ ನಾನು ಮಾತಾಡಿ ಹೇಳ್ತೀನಿ ನಿಮಗೆ ಅಂತಂತಾರೆ. ಓಕೆ ಸರ್ ಅಂತಂತಾರೆ. ಆಯ್ತು, ಮಾತಾಡ್ತಾರೆ, ಬಾಡಿಗೆ ಎಲ್ಲ ಕೇಳ್ತಾರೆ. ಓನರ್ ಬರ್ತಾರೆ, ಕೀ ಕೊಡ್ತಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇರ್ತಾನೆ. ಜೀವನ ಆರಾಮಾಗಿ ಹೋಗ್ತಾ ಇರುತ್ತೆ, ದುಡ್ಡು ಉಳಿಸ್ತಾ ಇರ್ತಾನೆ. ಆಮೇಲೆ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರ್ತಾನೆ. ಅಪ್ಪ ಅಮ್ಮನ ಜೊತೆ ಡೈಲಿ ಮಾತಾಡ್ತಿರ್ತಾನೆ, ಜಾಬಿಗೆ ಹೋಗ್ತಾನೆ, ಬರ್ತಾನೆ, ಆರಾಮಾಗಿ ಜೀವನ ನಡೆಸ್ತಿರ್ತಾನೆ. ಎಂತ ಆಗುತ್ತೆ ಅಂದರೆ ಗೈಸ್, ಒಂದು ದಿವಸ ಅವ್ನು ನೈಟ್ ಮಲಗಿರ್ತಾನೆ. ಆವತ್ತು ಅವನಿಗೆ ಫಸ್ಟ್ ಆಗಿತ್ತು. ಎಂತ ಅಂದರೆ, ಅವ್ನು ನೈಟ್ ಮಲಗಿರ್ತಾನೆ, ಅವನು ಸುತ್ತ ಯಾರೋ ನಡ್ದಾಡಂಗೆ ಆಗೋದು, ನಗಾಡ್ದಂಗೆ ಆಗೋದು, ಅಳ್ತಂಗೆ ಆಗೋದು, ಯಾರೋ ಬಂದು ಎದೆ ಮೇಲೆ ಕುಗ್ತಂಗೆ ಆಗೋದು, ಹಂಗೆ ಆಗ್ತಾ ಇರುತ್ತೆ. ಅವಾಗ ಇವನೇನು ಅನ್ಕೊಂತಾನೆ, ಇಲ್ಲಪ್ಪ ಭ್ರಮೆ, ಇಲ್ಲ ಕನಸಲ್ಲಿ ಏನಾರು ನನ್ನ ಭ್ರಮೆ ಇರ್ಬೋದು, ಇಲ್ಲ ಕನಸು ಏನಾರು ಬಿದ್ದಿರ್ಬೋದು, ಕೆಟ್ಟ ಕನಸು ಅಂತ ಸುಮ್ಮನೆ ಸ್ವಲ್ಪ ದಿವಸ ಹಂಗೆ ಕಂಟಿನ್ಯೂ ಆಗುತ್ತೆ, ಇಗ್ನೋರ್ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಒಂದು ದಿವಸ ಏನಾಗುತ್ತೆ ಅಂದರೆ ಗೈಸ್, ಎಲ್ಲೋ ಮನೆಗೆ ಹೋಗಿರ್ತಾನೆ ಮತ್ತು ವಾಪಸ್ ಬರ್ತಾನೆ. ಬಂದು ಮ್ಯಾಂಗ್ಳೂರಿಗೆ ಬಂದಾಗ ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಹೋದಾಗ ಎಂತ ಆಗುತ್ತೆ ಅಂದರೆ, ಕೆಟ್ಟು ಸ್ಮೆಲ್ಲು ಗೈಸ್. ಎಷ್ಟು ಕೆಟ್ಟು ಸ್ಮೆಲ್ಲು ಅಂದರೆ ಸಖತ್ತು ಕೆಟ್ಟು ಸ್ಮೆಲ್ ಬರ್ತಾ ಇರುತ್ತೆ. ಆಮೇಲೆ ಎಂತ ಆಗುತ್ತೆ ಅಂದರೆ, ಹೋಗ್ತಾರೆ, ಯಾರಿಗೆ, ಮನೆ ಓನರಿಗೆ ಕಾಲ್ ಮಾಡಿ, ಸರ್, ಹಿಂಗೆ ಮನೆಯಲ್ಲಿ ಕೆಟ್ಟು ಸ್ಮೆಲ್ ಬರ್ತಾ ಇದೆ, ಒಂಚೂರು ಬಂದು ನೋಡಿ ಸರ್, ಎಂತ ಇದೆ ನನಗೂ ಗೊತ್ತಿಲ್ಲ, ನಾನು ಈಗ ಊರಿಂದ ಬಂದು ಈಗ ಮನೆ ಒಳಗಡೆ ಬಂದರೆ ಇಷ್ಟು ಕೆಟ್ಟು ಸ್ಮೆಲ್ ಬರ್ತಾ ಇದೆ ಸರ್, ದಯವಿಟ್ಟು ಬಂದು ನೋಡಿ, ನನಗೆ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ. ಓಕೆ ಸರ್, ನಾನು ಬರ್ತಾಯಿದ್ದೀನಿ ಅಂತ ಅಂದು ಅವರು ಓನರ್ ಬರ್ತಾರೆ. ಬಂದು ನೋಡಿದಾಗ ಎಂತ ಆಗುತ್ತಂದರೆ, ಎಂಥ ಇದು ಇಲ್ಲಿ ಸತ್ತಿರೋದು ಎಂಥರ ಇರ್ಬೋದು ಅಂತ ಅಂದ್ಕೊಂಡು ಹೋಗ್ತಾರೆ. ಹೋಗಿ ನೋಡಿದಾಗ ಎಂತ ಆಗುತ್ತಂದರೆ, ಆ ಮನೆಯಲ್ಲಿ ಏನಿದೆಯಪ್ಪ ಅಂತಂದರೆ, ಆ ಮನೆ ಗೋಡೆಯಿಂದ ಲೈಟಲ್ಲಿ ಒಂದು ಇದರಿಂದ ಓಲಿಂದ ರಕ್ತ ಬರ್ತಾ ಇರುತ್ತೆ. ರಕ್ತ ಅಂದರೆ ಏನು, ಅವರೇನು ಅನ್ಕೊಂತಾರೆ, ಅದು ಪ್ರಾಣಿ ಅಂತ ಸತ್ತಿರ್ಬೋದು ಅಂತ ಪ್ಯಾಚ್ ಮಾಡಿಸ್ತಾರೆ ಅದನ್ನು. ಆಮೇಲೆ ಅದ್ರ ಮೇಲೆ ತಲೆ ಕೆಡ್ಸ್ಕೊಳಕ್ಕೋಗಲ್ಲ. ಆಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅವನಿಗೆ, ಅದು ಆಗ್ತಾಯಿತ್ತಲ್ಲ, ಅವನಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಯಾರೋ ಈಗಂತೂ ಸಖತ್ತು, ಮನೆ ಒಳಗಡೆ ಇರೋಕ್ಕೆ ಆಗೋಲ್ಲ, ನೆಮ್ಮದಿನೇ ಇಲ್ದಂಗೆ ಆಗುತ್ತೆ ಫ್ರೆಂಡ್ಸ್ ಅವನಿಗೆ. ಆಮೇಲೆ ಎಂತ ಆಗುತ್ತೆ ಅಂದರೆ, ಪೊಲೀಸರಿಗೆ ಯಾಕೋ ಡೌಟ್ ಬರುತ್ತೆ. ಯಾರೋ ಪೊಲೀಸರಿಗೆ ಆಗಲೇ ಇನ್ಫಾರ್ಮ್ ಮಾಡಿರ್ತಾರೆ. ಡೌಟ್ ಬಂತು, ಎಂತ ಮಾಡ್ತಾರೆ ಅಂತ ಬರ್ತಾರೆ. ಬಂದು ನೋಡ್ತಾರೆ, ಎಲ್ಲ ನೋಡ್ತಾರೆ, ಮನೆಯಲ್ಲೇ ಸರ್ಚ್ ಮಾಡ್ತಾರೆ. ಆಮೇಲೆ ಎಂತ ಆಗುತ್ತೆ ಅಂದರೆ, ಅಲ್ಲಿ ಪ್ಯಾಚ್ ಮಾಡಿದ್ರಲ್ಲ ಅಲ್ಲಿಂದನೇ ಲೈಟಾಗಿ ಬ್ಲಡ್ ಬರ್ತಾ ಇರುತ್ತೆ. ಆಮೇಲೆ ಅದನ್ನು ತಗೊಂಡೋಗ್ತಾರೆ, ಯಾರಿಗೇನೂ ಕೇಳಲ್ಲ, ಏನಿಲ್ಲ, ತಗೊಂಡು ಚೆಕ್ ಮಾಡಿದಾಗ ಮನುಷ್ಯನಂತ ಗೊತ್ತಾಗುತ್ತೆ ಅದು ಬ್ಲಡ್ಡು. ಹೋಗಿ ಆಮೇಲೆ ಪೊಲೀಸವರು ಅವರು ಹೋಗಿ ಇವ್ರಿಗೆ ಹೇಳ್ತಾರೆ, ಯಾರಪ್ಪ ಓನರಿಗೆ ಹೇಳ್ತಾರೆ, ಸರ್, ಹಿಂಗಾಗ್ತಾ ಇದೆ, ಆ ಬ್ಲಡ್ ಮನುಷ್ಯಂದಂತೆ, ಅದು ಎಲ್ಲಿಂದ ಬರ್ತಾಯಿದೆ ನಾವು ನೋಡಬೇಕು ಅಂತ ಕೇಳ್ತಾರೆ. ಆಯಿತು ಸರ್, ನಾನು ನೋಡ್ತೀನಿ, ಬನ್ನಿ, ಅದೆಂತ ಆಗಿದೆ ನೋಡೋಣ ಅಂತಾನೆ. ಆಮೇಲೆ ಎಂತ ಆಗುತ್ತೆ ಅಂದರೆ, ಆ ರೂಮಿನ ಗೋಡೆ ಹೊಡಿತಾರೆ. ಅಲ್ಲಿ ಎಂತ ಆಗಿದೆ ಅಂದರೆ, ಒಂದು ಸಣ್ಣ ಮಗು, ಅಂದರೆ ಒಂದು 6 ವರ್ಷದ ಮಗುನ ಸಾಯಿಸಿ ಕವರಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ಅದು ಕೊಳಿದಂಗೆ ಕೆಮಿಕಲ್ ಎಲ್ಲ ಹಚ್ಚಿ ಅಲ್ಲಿ ಇಟ್ಟಿರ್ತಾರೆ. ಆ ಗೋಡೆನ ಪ್ಯಾಚ್ ಮಾಡಿರ್ತಾರೆ. ಆಮೇಲೆ ಪೊಲೀಸರು ನೋಡಿ ಅದನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸ್ತಾರೆ. ಹೆಂಗಾಗಿದೆ, ಯಾರು ಮಾಡಿದ್ದು ಅಂತ ಎಲ್ಲ ರಿಪೋರ್ಟೆಲ್ಲ ತಿಳ್ಕೊತಾರೆ. ಅದ್ರಾಗ ಏನೂ ಗೊತ್ತಾಗಲ್ಲ. ಆಮೇಲೆ ಒಂದು ದಿವಸ CCTV ಫುಟೇಜಲ್ಲಿ ಚೆಕ್ ಮಾಡ್ತಾರೆ. ಇವನು ಇರ್ತಾನಲ್ಲ, ಓನರ್ ಇರ್ತಾರಲ್ಲ, ಅವರು ಸಾಕಷ್ಟಲ್ಲಿ ಇವ್ರು ಇಲ್ದಾಗ ಮನೆಗೆ ಹೋಗಿ ಬರೋದು ಮಾಡಿದ್ದಾರೆ. ಆಮೇಲೆ ಒಂದು ದಿವಸ ಏನಾಗುತ್ತೆ ಅಂದರೆ, ಮಗು CCTVಯಲ್ಲಿ ಕಂಡಿತ್ತು. ಆಮೇಲೆ ಅಕ್ಕಪಕ್ಕ ಹೇಳ್ತಾರೆ, ಸರ್, ಒಂದು ಮಗು ಕರ್ಕೊಂಡೋದ್ರು, ಅದು ಅವ್ರ ಮನೆ ಕಡೆ ಹೋದ್ರು ಅಂತ ನನಗೆ ಅನಿಸುತ್ತೆ ಅಂತ ಅಂದರು. ಆಮೇಲೆ ಪೊಲೀಸರಿಗೆ ಹೇಳ್ತಾರೆ. ಆಮೇಲೆ ಪೊಲೀಸರಿಗೆಲ್ಲ ಗೊತ್ತಾದ್ಮೇಲೆ ಬರ್ತಾರೆ. ಸರ್, ಒಂಚೂರು ಬನ್ನಿ ಸ್ಟೇಷನಿಗೆ ಅಂತ ಫೋನ್ ಮಾಡ್ತಾರೆ. ಯಾರಿಗೆ? ಓನರಿಗೆ, ಮನೆ ಓನರಿಗೆ ಬರ್ತಾರೆ. ಸರ್ ಕೇಳ್ತಾರೆ, ಸರ್, ಯಾಕೆ ಸಾಯಿಸಿದ್ರಿ ಮಗುನ ಅಂತ ಕೇಳ್ತಾರೆ. ಆಮೇಲೆ ಇವರು ಇದ್ದರು, ಸರ್, ಇಲ್ಲ, ನಾನು ಯಾಕೆ ಸಾಯಿಸಲಿ, ಹಂಗೆ ಅಂತ ವಾದಿಸ್ತಾರೆ.
ಆಮೇಲೆ ಸರ್ ಸುಳ್ಳು ಹೇಳ್ಬೇಡಿ ಮತ್ತು ನಾವು ಆ್ಯಕ್ಷನ್ ತಗೋಬೇಕಾಗುತ್ತೆ. ಸರ್ ಇಲ್ಲ ಸರ್ ನಾನು ಹೇಳ್ಬಿಡ್ತೀನಿ, ಸತ್ಯ ಹೇಳ್ಬಿಡ್ತೀನಿ ಅಂತ ಅನ್ಕೊತ ಹೇಳ್ತಾರೆ. ಸರ್ ನಾನೊಂದು ಅವರು ಈಗ ಬಂದಿದ್ದಾರಲ್ಲ ಸರ್ ಬಾಡಿಗೆಗೆ, ಅವ್ರು ಬರೋಕ್ಕಿಂತ 1 ತಿಂಗಳು ಹಿಂದೆ ಎಂತ ಆಗಿತ್ತು ಅಂದರೆ, ನಾನು ಹಂಗೆ ನನ್ನ ಮನೆ ಪಕ್ಕದ ಮಗಳ ಜೊತೆ ಹೊರಗಡೆ ಹೋಗಿದ್ದೆ ಸರ್. ನನ್ನ ಮಗಳು ಕರ್ಕೊಂಬರೋಕ್ಕೆ ಹಂಗೆ ಆ ಹುಡುಗಿನೂ ಬಂತು, ಇಬ್ಬರೂ ಕರ್ಕೊಂಬಂದೆ. ಬಂದು ಮನೆ ಬಿಟ್ಟೆ. ಆಮೇಲೆ ಎಂತ ಆಯ್ತು ಅಂದರೆ, ನೈಟು ಬರ್ತಾ ಒಂದು ಅನಾಥವಾಗಿದ್ದ ಮಗು ಹಿಂಗೆ ರೋಡಿಗೆ ಬಂತು ಸರ್. ಅಪ್ಪ ಅಮ್ಮ ಯಾರೂ ಇರಲಿಲ್ಲ, ಅದಕ್ಕೆ ಯಾರೂ ಇರಲಿಲ್ಲ. ಏನು ಅದು ಆಕ್ಸಿಡೆಂಟ್ ಆಯಿತು ಸರ್, ಗಾಡಿ ಗುದ್ದಿ. ಎಂತ ಆಯ್ತು ನಂಗೆ ಗಾಡಿ ಗುದ್ದಿ ಆಕ್ಸಿಡೆಂಟ್ ಆಗ್ಬಿಡ್ತು. ಗಾಡಿ ಗುದ್ದಿ ಆಕ್ಸಿಡೆಂಟ್ ಆದಮೇಲೆ ನನಗೆ ಹೆದರಿಕಾಗ್ಬಿಡ್ತು ಸರ್. ಯಾಕೆ ಅಂದರೆ ಎಲ್ಲರೂ ಯಾರಾರ ಪೊಲೀಸರಿಗೆ ಏನಾರು ಅಂದರು, ಮತ್ತು ದುಡ್ಡಿಂದು ಪ್ರಾಬ್ಲಮ್ ಬೇರೆ ಇದೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ರು ಅಂತ ನನಗೆ ಹೆದರಿಕೆ ಆಗುತ್ತೆ. ಅವಾಗ ಅವನೇನಂತಾನೆ ಅಂದರೆ, ಓಕೆ ನೀವು ನಾನು ಮಾಡಿದ್ದೆ ತಪ್ಪು ಸರ್, ಆದರೆ ನಾನು ಅದನ್ನು ಆ ಮಗುನ ಮುಚ್ಚಿಡಬಾರ್ದಿತ್ತು, ಅದಕ್ಕೆ ಅಂತ್ಯ ಸಂಸ್ಕಾರನೂ ಮಾಡಲಿಲ್ಲ, ಅದು ನನ್ನಿಂದ ತಪ್ಪಾಗಿದೆ, ನೀವೇನು ಶಿಕ್ಷೆ ಕೊಡ್ತೀರೋ ಕೊಡಿ ಅಂತ ಪೊಲೀಸರು ಹೇಳ್ಕೊತಾರೆ. ಹೇಳ್ಕೊಂಬಿಟ್ಟು ಏನಪ್ಪ ಹೇಳ್ಕೊಂಡು ಜೈಲಿಗೆ ಹಾಕ್ತಾರೆ, ಕೋರ್ಟಿಗೆಲ್ಲ ಹೋಗುತ್ತೆ, ಶಿಕ್ಷೆ ಆಗುತ್ತೆ. ಆಮೇಲೆ ಎಂತಾಗುತ್ತೆ ಅಂದರೆ ಆ ಪಾಪುದು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆಮೇಲೆ ಎಂತಾಗುತ್ತೆ ಅಂದರೆ ಅವ್ರ ಅಪ್ಪ ಅಮ್ಮ ಸಿಗ್ತಾರೆ, ಆಮೇಲೆ ಅಳ್ತಾರೆ, ಎಲ್ಲ ಮುಗಿಯುತ್ತೆ. ಆಮೇಲೆ ಇನ್ನೊಂದು ಏನು ಹೇಳೋದಂದರೆ, ಆ ಮನೇಲಿ ಇನ್ನೂ ಆತ್ಮಗಳು ಓಡಾಡುತ್ತೆ ಅಂತ ಅದೊಂದು ಹೇಳ್ತಾರೆ. ಅದನ್ನ ಯಾರೂ ನಂಬಲ್ಲ, ಆದರೂ ಹೇಳ್ತಾರೆ ಆ ಮನೇಲಿ ಆತ್ಮಗಳು ಓಡಾಡುತ್ತೆ, ಕಾಟ ಕೊಡುತ್ತೆ, ಹಂಗೆ ಹಂಗೆ ಅಂತ. ಅದನ್ನು ತಿಳಿದಿದ್ದು ರೋಹಿತ್ ಆ ಮನೇನ ಬಿಟ್ಟೇ ಬಿಟ್ಟ. ಆಮೇಲೆ ಬಿಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ, ರೋಹಿತ್ ಇದ್ದನು ಅಲ್ಲಿಗೆ ಅವನು ಆಮೇಲೆ ಸಕ್ಸಸ್ ಆಗ್ತಾನೆ. ಆ ಮನೆ ಬಿಟ್ಟಿದ ತಕ್ಷಣ ಸಕ್ಸಸ್ ಆಗುತ್ತೆ ಅವನಿಗೆ ಜೀವನದಲ್ಲಿ, ಪ್ರಮೋಷನ್ ಆಗ್ತಾ ಹೋಗುತ್ತೆ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿ ಜೀವನದಲ್ಲಿ ಜಾಲಿಯಲ್ಲಿ ಇರ್ತಾನೆ. ಇಷ್ಟೇ ಗಾಯ್ಸ್ ಸ್ಟೋರಿ. ನನ್ನ ಸ್ಟೋರಿ ಇಷ್ಟ ಆಗಿದ್ದವರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ, ನಾನು ಇನ್ನೊಂದು ರಿಕ್ವೆಸ್ಟು, ನನ್ನ ವೀಡಿಯೋ ನಿಮ್ಮ ಬಂದಿದ್ದಂದರೆ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಗಾಯ್ಸ್.